ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮುನಿರತ್ನ ವಿರುದ್ಧ ಕ್ರಮ ಆಗಲೇಬೇಕು. ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ಕಾಂಗ್ರೆಸ್ ಹಿಡಿದಿದೆ. ಕೆಪಿಸಿಸಿ ಕಚೇರಿ ಮುಂಭಾಗ ಕಾಂಗ್ರೆಸ್ ನಾಯಕರು ಪ್ರತಿಭಟಿಸ್ತಾ ಇದ್ದಾರೆ. ಹನಿ ಟ್ರ್ಯಾಪ್, ಜಾತಿ ನಿಂದನೆ, ಜೀವ ಬೆದರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟಿಸ್ತಾ ಇದೆ. ಒಕ್ಕಲಿಗರ, ದಲಿತರ ವಿರೋಧಿ ಅಂತ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕ ಸ್ಥಾನಕ್ಕೆ ಮುನಿರತ್ನ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಶಾಸಕ ಮನುಕುಲಕ್ಕೆ ಈತ ಒಂದು ಕಪ್ಪು ಚುಕ್ಕೆ. ಶಾಸಕ ಸ್ಥಾನಕ್ಕೆ ಶಾಸಕನಾಗಿರೋದಕ್ಕೆ ಯಾವುದೇ ಅರ್ಹತೆ ಮುನಿರತ್ನಗಿಲ್ಲ. ಕೆಪಿಸಿಸಿ ಕಚೇರಿ ಮುಂಭಾಗ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹನಿ ಟ್ರ್ಯಾಪು, ಜಾತಿ ನಿಂದನೆ, ಜೀವ ಬೆದರಿಕೆಯನ್ನ ಖಂಡಿಸಿ ಹನಿ ಟ್ರ್ಯಾಪು, ಏಡ್ಸ್ ಟ್ರ್ಯಾಪ್ ಮಾಡಿಕೊಂಡು ಸಮಾಜ ವಿರೋಧಿ ಕೆಲಸಗಳನ್ನ ಮಾಡಿಕೊಂಡು ಇನ್ನೊಂದಷ್ಟು ಜನಕ್ಕೆ ಏಡ್ಸ್ ಅನ್ನ ಹಂಚ್ತಾ ಇವನು ಸ್ಪ್ರೆಡ್ ಮಾಡ್ತಾ ನೋಡಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಶಾಸಕ ಏನು ಇವತ್ತೊಂದು ದಿವಸ ಸಮಾಜಕ್ಕೆ ಒಂದು ಅಡ್ಮಿನಿಸ್ಟ್ರೇಷನ್ ಕೊಡಬೇಕು ಅನ್ನೋ ಒಬ್ಬ ಶಾಸಕ ಸಾಕಷ್ಟು ಕೆಪಿಸಿಸಿ ಕಚೇರಿ ಬಳಿಯಿಂದ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಸದ್ಯ ಶಾಸಕ ಮುನಿರತ್ನ ನಾಯ್ಡುವನ್ನ ವಿರೋಧಿಸಿ ಅಥವಾ ಆತನ ವಿರುದ್ಧವಾಗಿ ಕಾಂಗ್ರೆಸ್ ಪ್ರತಿಭಟಿಸ್ತಾ ಇದೆ. ನನ್ನ ಪ್ರಕಾರ ಕಾಂಗ್ರೆಸ್ ಮಾತ್ರ ಅಲ್ಲ, ಇದು ರಾಜಕೀಯ ಏನೇ ಇರಲಿ, ಇದು ನಿಜಕ್ಕೂ ಕೂಡ ಈ ಸಮಾಜ ವಿರೋಧಿಸಬೇಕು ಆತನ ಕೃತ್ಯಗಳನ್ನ. ಅಂತ ಕೃತ್ಯಗಳನ್ನ ಆತ ಮಾಡಿದ್ದಾನೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಆನಂದ್? ಸುಂದರ, ಪ್ರಮುಖವಾಗಿ ಶಾಸಕ ಮುನಿರತ್ನ ಅವರ ಕರಾಳ ಮುಖವನ್ನ ಪವರ್ ಟಿವಿ ಎಕ್ಸ್ಪೋಸ್ ಮಾಡಿತ್ತು. HIV ಸೋಂಕಿತರ ಮೂಲಕ ಯಾವ ರೀತಿ ಹನಿ ಟ್ರಾಪ್ ಅನ್ನ ಮಾಡ್ತಾ ಇದ್ದ, ತನ್ನ ರಾಜಕೀಯ ದುರುದ್ದೇಶಕ್ಕಾಗಿ ಏನೆಲ್ಲ ಒಂದು ಹೆಣ್ಣು ಮಕ್ಕಳನ್ನ ಯಾವ ರೀತಿ ಒಂದು ದುರುಪಯೋಗ ಮಾಡ್ಕೊಳ್ತಾ ಇದ್ದ ಅನ್ನೋದನ್ನ ಎಕ್ಸ್ಪೋಸ್ ಮಾಡಿದ್ವಿ. ಇವತ್ತು ಕೆಪಿಸಿಸಿ ಕಚೇರಿ ಮುಂದೆ ಕಾಂಗ್ರೆಸ್ನ ನಾಯಕರು ಹಾಗೆ ಬಹಳಷ್ಟು ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಹನಿ ಟ್ರ್ಯಾಪ್ ಜೊತೆಗೆ HIV ಸೋಂಕಿತರ ಮೂಲಕ ಯಾವ ರೀತಿ ಇವರು ರಾಜಕಾರಣ ಮಾಡೋದಕ್ಕೆ ಹೋಗಿದ್ರು ಅನ್ನೋ ಬಗ್ಗೆ ನಾನು ಪ್ರತಿಭಟನೆ ಮಾಡ್ತಕ್ಕಂಥವ್ರನ್ನೇ ಮಾತಾಡ್ತೀನಿ. ಮೇಡಮ್, ಇವತ್ತು ಪ್ರಮುಖವಾಗಿ ಶಾಸಕ ಮುನಿರತ್ನಂ ಅವರು HIV ಸೋಂಕಿತರ ಬ್ಲಡ್ ಅನ್ನ ತಮ್ಮ ವಿರೋಧಿಗಳಿಗೆ ಇಂಜೆಕ್ಟ್ ಮಾಡ್ತಕ್ಕಂಥ ಒಂದು ಸಂಚನ್ನ ಮಾಡಿರ್ತಕ್ಕಂಥದ್ದು ಪವರ್ ಟಿವಿ ಬಯಲಿಗೆಳೆದಿದೆ. ಏನೇನು ಮುನಿರತ್ನ ಮೊದಲಿಂದಲೂ ಮುನಿರತ್ನಂಗೆ ಶಾಸಕನಾಗಿ ಮುಂದುವರಿಯಲು ಯಾವುದೇ ತರದ ನೈತಿಕ ಅರ್ಹತೆ ಇಲ್ಲ. ಅವನು ಹೆಣ್ಣು ಮಕ್ಕಳಿಗೆ ಇಷ್ಟೊಂದು ಕೇವಲವಾಗಿ ಮಾತಾಡಿದ್ದಾರೆ. ದಲಿತ ಹೆಣ್ಮಕ್ಕಳಿಗೆ ಮತ್ತು ಇದು ಒಕ್ಕಲಿಗ ಸಮುದಾಯ ಹೆಣ್ಮಕ್ಕಳಿಗೆ ತುಂಬಾ ಕೇವಲವಾಗಿ ಮಾತಾಡಿದ್ದಾರೆ. ಅವ್ರಿಗೆ ಶಾಸಕನಾಗಿರಲು ಯಾವುದೇ ಕಥೆ ನೈತಿಕತೆ ಇಲ್ಲ. ಬಿಜೆಪಿ ಸರ್ಕಾರ ಕೂಡಲೇ ಅವ್ರನ್ನ ವಜಾ ಮಾಡಬೇಕು. ಇಲ್ಲದಿದ್ದರೆ ನಾವು ತುಂಬಾ ಕಠಿಣವಾದ ಹೋರಾಟ ಮಾಡ್ತೀವಿ, ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಹೆಣ್ಮಕ್ಕಳ ವಿರೋಧಿ ಆಗಿರುವ ಮುನಿರತ್ನಂಗೆ ಧಿಕ್ಕಾರವಾಗ್ಲಿ, ಧಿಕ್ಕಾರ ಧಿಕ್ಕಾರ. ಸರ್ ನಮಸ್ಕಾರ. ಸರ್, ಮುನಿರತ್ನ ಅವ್ರಿಗೆ ಯಾವತ್ತು ಮಾನವೀಯತೆ ಇತ್ತು ಅಂತ ಇವತ್ತು ಬರುತ್ತೆ ಸರ್. ಅವ್ರಿಗೆ SC ಆಗಲಿ, ST ಆಗಲಿ, ಮೈನಾರಿಟಿ ಆಗಲಿ, ಇಲ್ಲ ದಲಿತರಾಗ್ಲಿ, ಯಾರಿದ್ರು ಅವರಲ್ಲಿ ಮಹಿಳೆ ಅನ್ನೋರಿಗೆ ಅವ್ರಿಗೆ ಮರ್ಯಾದೆ ಕೊಡೋದನ್ನ ಬಂದಿಲ್ಲ. ಯಾಕಂದ್ರೆ ಅವ್ರ ತಾಯಿ ಒಂದು ಮಹಿಳೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಅದನ್ನ ಮನೆಯಿಂದ ಫಸ್ಟ್ ಹೇಳ್ಕೊಡ್ಬೇಕಾಗಿತ್ತು. ಫಸ್ಟ್ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರು, ಅಲ್ಲಿಂದ ಹೋಗ್ಬಿಟ್ಟು ಇವಾಗ ಬಿಜೆಪಿ ಪಕ್ಷದಲ್ಲಿ ಸೇರ್ಕೊಂಡು ಫಸ್ಟ್ ಬಿಜೆಪಿ ಪಕ್ಷ ಮಹಿಳೆಯರಿಗಂತೂ ಯಾವತ್ತು ರಕ್ಷಣೆನೂ ನೀಡಲ್ಲ, ಯಾವುದೇ ತರಹದ ಅನುಕೂಲ ಮಾಡ್ಕೊಡಲ್ಲ. ಅದೇ ಪಕ್ಷದಲ್ಲಿ ಇರೋದ್ರಿಂದ ಇವ್ರ ಹತ್ರ ನಾವೇನಂತ ಅಭಿಪ್ರಾಯ ಮಾಡ್ಬೋದು ಸರ್. ಇವ್ರು ಇದನ್ನೇ ಮಾಡೋದು ಇನ್ನೇನಿಲ್ಲ. ಫಸ್ಟ್ ಮರ್ಯಾದೆ ಕೊಡ್ಬೇಕು. ಹೌದು ಸರ್, ಇದೆ. ಅವರಲ್ಲಿ ಹೇಳ್ಬೇಕಾದ್ರೆ ತುಂಬಾ ಜಾಸ್ತಿ ಇದೆ ಸರ್. ಅವ್ರು ಇಲ್ಲ ಅಂತ ಅಲ್ಲ. ಸೊ ಫಸ್ಟ್ ಅವರು ಮಾತಾಡೋದನ್ನ ಕರೆಕ್ಟ್ ಆಗಿ ಕಲ್ತ್ಕೊಳ್ಬೇಕು. ಒಂದು MLA ಆಗಿ ಈ ತರ ಅವ್ರ ಕ್ಷೇತ್ರದಲ್ಲಿ ಮಾಡಿರೋದು ತುಂಬಾ ತಪ್ಪು ಸರ್. ಮಹಿಳೆಯರಿಂದಾನೇ ಜಗತ್ತಿದೆ ಅನ್ನೋದನ್ನ ಆನಂದ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನಿಮ್ಗೆ? ಈ ಏಡ್ಸ್ ಟ್ರ್ಯಾಪ್ ಮಾಡ್ತಾ ಇದ್ನಲ್ಲ ಈತ, ಹನಿ ಟ್ರ್ಯಾಪು, ಏಡ್ಸ್ ಟ್ರ್ಯಾಪು, ಇದ್ರ ಬಗ್ಗೆ ಜನ ಏನ್ ಹೇಳ್ತಾ ಇದ್ದಾರೆ? ಪ್ರಮುಖವಾಗಿ ಈ ಏಡ್ಸ್ ಸೋಂಕಿತರನ್ನ ಇಟ್ಕೊಂಡು ಅವರು ಹನಿ ಟ್ರ್ಯಾಪ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು. ಒಂದು ವಿಚಾರ ಪ್ರಯತ್ನ ಅಲ್ಲ, ಆ ಕೆಲಸ ಮಾಡ್ತಾ ಇದ್ದ ಆತ. ಇವ್ರನ್ನ ಮುನಿರತ್ನಂನ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು. ಮತ್ತೆ ದೇಶದಲ್ಲಿ, ಇಡೀ ದೇಶದಲ್ಲಿ ಮಹಿಳೆಯರಿಗೆ ಒಂದು ಸ್ಥಾನಮಾನ ಇದೆ. ಭಾರತದ ನಾರಿ ಮತ್ತೆ ಭಾರತದ ನಾರಿಗೆ, ಮಹಿಳೆಯರಿಗೆ ಅವಮಾನ ಮಾಡ್ತಕ್ಕಂತ ಕೆಲಸನ ಮುನಿರತ್ನಂ ಅವರು ಮಾಡಿದ್ದಾರೆ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇಡೀ ದೇಶದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಸಹ ಮಹಿಳೆಯರಿಗೆ ರಕ್ಷಣೆ ಇದೆ ಇಲ್ಲ ಅನ್ನೋದು ನಮ್ಗೆ ಸಾಬೀತಾಗ್ತಾ ಇದೆ. ಈ ಮೂಲಕ ಅವ್ರಿಗೆ ಆಗ್ರಹ ಪಡಿಸ್ತಾ ಇದ್ದೀವಿ. ಖಂಡಿತವಾಗ್ಲೂ ಶಾಸಕ ಸ್ಥಾನದಿಂದ ರಾಜೀನಾಮೆನ ಕೊಡ್ಲೇಬೇಕು. ಅವ್ರಿಗೆ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಅವರನ್ನ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಗಲ್ಲು ಶಿಕ್ಷೆಗೆ ಏರಿಸಬೇಕು ಅಂತ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ. ಸರ್, GC
ಜಗದೀಶ್ ಚಂದ್ರಶೇಖರ್ ಅವರು ನಮ್ಮ ಜೊತೆ ಬಂದಿದ್ದಾರೆ. ಸರ್, ಪ್ರಮುಖವಾಗಿ ಈ ಒಂದು ವಿಚಾರದ ಬಗ್ಗೆ ಇವತ್ತು ಪವರ್ ಟಿವಿ ಒಂದು ಬಿಗ್ ಎಕ್ಸ್ಪೋಸ್ ಮಾಡಿದೆ ಸರ್. HIV ಸೋಂಕಿತರನ್ನ ಇಟ್ಕೊಂಡು ಇವರು ಹನಿ ಟ್ರ್ಯಾಪ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಿದ್ರು ಅಂತ. ಇದೊಂದು ಹೇಯ ಕೃತ್ಯ. ಯಾವುದೇ ಒಬ್ಬ ನಾಗರಿಕರು, ಅದರಲ್ಲೂ ಕೂಡ ಒಬ್ಬ ಶಾಸಕನಾಗಿ ಸಂವಿಧಾನನ ಕಾಯಬೇಕಾಗಿದ್ದಂಥ ಒಬ್ಬ ಶಾಸಕ ಇಂಥ ಒಂದು ಕೃತ್ಯಕ್ಕೆ ಕೈ ಹಾಕಿದ್ದಾನೆ ಅಂತಾದರೆ ನಿಜವಾಗ್ಲೂ ಕೂಡ ಇವತ್ತಿಡೀ ಸಮಾಜ ತಲೆ ತಗ್ಸುವಂಥದ್ದು. ಇವತ್ತೇನು ರಾಜರಾಜೇಶ್ವರಿ ನಗರದ ಜನತೆ ಮತದಾನ ನೀಡಿದ್ದಾರೆ, ಅಷ್ಟು ಜನಕ್ಕೆ ಮಾಡಿರುವಂಥ ದ್ರೋಹ. ಯಾಕೆ ಅಂತ ಅಂದರೆ ಅಲ್ಲಿ ಮಹಿಳೆಯರು ಹಾಕಿದ್ದಾರೆ, ಶೆಡ್ಯೂಲ್ ಕ್ಯಾಸ್ಟ್ ವೋಟ್ ಹಾಕಿದ್ದಾರೆ, ಎಲ್ಲ ಜನಾಂಗನೂ ವೋಟ್ ಹಾಕಿದ್ದಾರೆ. ಅದ್ರ ಜೊತೆಗೆ ಇವತ್ತು ಹನಿ ಟ್ರಾಪ್ ಮಾಡುವಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ಒಬ್ಬ ಥರ್ಡ್ ಕ್ಲಾಸ್ ಜನಗಳು ಮಾಡುವಂಥ ಒಂದು ಕೆಲಸಕ್ಕೆ ಇವತ್ತು ಒಬ್ಬ ಶಾಸಕ ಕೈ ಹಾಕಿದ್ದಾನೆ ಅಂದರೆ BJPಗೆ ಏನಾದರೂ ನೈತಿಕತೆ ಇದ್ದರೆ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಲಿಲ್ಲ ಅಂತ ಅಂದರೆ BJPದು ಕೂಡ ಇದೇ ನಿಲುವು ಅಂತ ಅಂದ್ಬಿಟ್ಟು ಜನಕ್ಕೆ ತಿಳಿಸ್ಬೇಕು. ಅಶೋಕ್ ಮೇಲೇನೆ ಅಂತ ಒಂದು ಇದನ್ನ ಮಾಡಕ್ಕೆ ಹೋಗಿದ್ದಾರೆ, ವಿಷಪ್ರಾಸನ ಮಾಡಕ್ಕೆ ಹೋಗಿದ್ದಾರೆ ಅಂದರೆ ವಿರೋಧ ಪಕ್ಷದ ನಾಯಕರ ಮೇಲೆ, ಅವ್ರ ಪಕ್ಷದ ಮೇಲೆ ಮಾಡಕ್ಕೆ ಹೋದಾಗ ಅವ್ರಿಗೆ ರಕ್ಷಣೆ ಇಲ್ಲ ಅಂತ ಅಂದಾಗ ಏನು ದೇಶದ ರಾಜ್ಯದ ಜನಕ್ಕೆ ರಕ್ಷಣೆ ಕೊಡೋಕ್ಕೆ ಅವ್ರಿಗೆ ಯೋಗ್ಯತೆ ಇದೆಯಾ? ಅವ್ರಿಗೇನಾದರೂ ವಿರೋಧ ಪಕ್ಷದ ಸ್ಥಾನದ ಬೆಲೆ ಗೊತ್ತಿದ್ರೆ ಅಶೋಕ್ ಅವರು ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಅದನ್ನು ಆಗ್ರಹಿಸಬೇಕು ಅಂತ. ಸರ್, ಗುತ್ತಿಗೆದಾರರಿಗೆ ಹಾಗೆ ಕೆಲವು ರಾಜಕಾರಣಿಗಳಿಗೆ, ತಮ್ಮ ವಿರೋಧಿಗಳಿಗೆ ಈ ರೀತಿಯ ಒಂದು ಷಡ್ಯಂತ್ರವನ್ನ ಮಾಡ್ತಿದ್ರು. HIV ಸೋಂಕಿತರ ಬ್ಲಡ್ ಅನ್ನು ಅವ್ರಿಗೆ ಇಂಜೆಕ್ಟ್ ಮಾಡ್ತಿದ್ರು ಅನ್ನೋ ಒಂದು ವಿಚಾರ ಗೊತ್ತಾಗಿರ್ತಕ್ಕಂಥದ್ದು. ಗುತ್ತಿಗೆದಾರರಿಂದ ಹಿಡಿದು ಇವನ್ ಅವರ ರಾಜಕೀಯ ಗುರುಗಳಿಗೂ ಕೂಡ ಇದೇ ಕೆಲಸ ಮಾಡಕ್ಕೆ ಹೊರಟಿದಾರಲ್ಲ. ಅದಕ್ಕೋಸ್ಕರ ಇಷ್ಟು ಜನ ಅಂತ ಸಾಕೊಂಡು ಅವ್ರ ಕಬ್ಜೆನಲ್ಲಿ ಅದನ್ನ ತೆಗೆದು ಇವತ್ತು ಇಂಜೆಕ್ಟ್ ಮಾಡಕ್ಕೆ ಹೋಗಿರೋದು ಇಡೀ ಪ್ರಪಂಚದಲ್ಲಿ ಇದು ಫಸ್ಟ್, ಈ ಮೊದಲನೇದಾಗಿ ಇಂಥ ಒಂದು ಕೃತ್ಯ ನಡೀತಾ ಇರೋದು. ಇದು ಸಣ್ಣ ಕೃತ್ಯ ಅಲ್ಲ. ಇದು ಏನಾದರೂ ಇದನ್ನ ಸೀರಿಯಸ್ ಆಗಿ ತಗೊಂಡಿದ್ದೇ ಆದರೆ ಇದು ಇಡೀ ವರ್ಲ್ಡ್ ಅಲ್ಲಿ ಪ್ರಪ್ರಥಮ ಬಾರಿಗೆ ಇಂಥ ಒಂದು ಕೃತ್ಯನ ಒಬ್ಬ ಶಾಸಕ ಮಾಡಿರುವಂಥದ್ದು. ಇಂಥ ಕೃತ್ಯಕ್ಕೆ ಯಾರು ಕೂಡ ಇವತ್ತು ತನಕ ಕೈ ಹಾಕಿಲ್ಲ. ಇದನ್ನ ಬಹಳ ಸೀರಿಯಸ್ ತಗೋಬೇಕು ನಮ್ಮ ಗ್ರಹ. ಸರ್, ಒಂದು ಕಡೆ ಕೊಲೆ ಬೆದರಿಕೆ ಹಾಕ್ತಾರೆ, ಜೀವ ಬೆದರಿಕೆ ಹಾಕ್ತಾರೆ, ಮತ್ತೊಂದು ಕಡೆ ಜಾತಿ ನಿಂದನೆ ಮಾಡ್ತಾರೆ, 30 ಲಕ್ಷ ಲಂಚ ಕೇಳ್ತಾರೆ. ಇಂಥ ಒಂದು ಪ್ರಕರಣಗಳು ಸಾಲದೆ ಇದಕ್ಕೆ ಈಗ ಇಂಥದ್ದು ಈ ಒಂದು ದೊಡ್ಡ ಒಂದು ಪ್ರಕರಣ ಹೊರಗಡೆ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಈತ ಅಧಿಕಾರಕ್ಕಾಗಿ ಇಂಥ ಒಂದು ಕ್ರೂರ ಕೃತ್ಯಕ್ಕೆ ಇಳಿದಿದ್ದ ಅಂತ ನೋಡಿ. ಅವರ ಕೃತ್ಯಗಳು ಒಂದೊಂದಾಗಿ ಬಯಲು ಬರ್ತಾ ಇದೆ. ನಾನು ಕೆಲವು ಮಾಧ್ಯಮಗಳಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನ ಬಯಲುಗಳೆದರಲ್ಲಿ ಯಶಸ್ವಿಗಾಗಿದ್ದಾವೆ. ಈಗಲೂ ಕೂಡ ಎಲ್ಲ ಮೀಡಿಯಾಗಳು ಇಂತಹ ಒಂದು ಕೃತ್ಯದ ಎದುರುಗಡೆ ನಿಂತ್ಕೊಂಡ್ರೆ ಅವನು ಶಾಸಕ ಆಗಿರಲಿ, MP ಆಗಿರಲಿ, ಯಾರೇ ಆಗಿರಲಿ, ಅವ್ರ ವಿರುದ್ಧ ನಿಂತ್ಕೊಂಡಿದ್ದೆ ಆದರೆ ನಿಜವಾಗ್ಲೂ ಕೂಡ ಇಂಥವ್ರು ಎಷ್ಟೋ ಜನ ಮುನಿರತ್ನಗಳಿದ್ದಾರೆ ಸಮಾಜದಲ್ಲಿ. ಅಂಥವ್ರನ್ನ ದಮನ ಆಗಬೇಕು ಅಂತ ಅಂದರೆ ಫಸ್ಟ್ ಈ ರಾಕ್ಷಸ ಸಂಹಾರ ಇಲ್ಲಿಂದ ಪ್ರಾರಂಭ ಆಗಬೇಕು. ಥ್ಯಾಂಕ್ ಯು. ಓಕೆ, ಸೊ ಇದು ಸಿಂಧೂರ GC ಚಂದ್ರಶೇಖರ್ ಅವರ ಮಾತು. ಮತ್ತೊಬ್ರು ಇಲ್ಲಿ ಮಹಿಳಾ ಮುಖಂಡರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಮೇಡಮ್, ಮುನಿರತ್ನವರ ಒಂದು ಹನಿ ಟ್ರ್ಯಾಪ್ ವಿಚಾರ, HIV ಸೋಂಕಿತರನ್ನ ದುರುಪಯೋಗ ಮಾಡಿಕೊಂಡು ಅವರ ಬ್ಲಡ್ ಅನ್ನ ಬೇರೆಯವ್ರಿಗೆ ಅಂದ್ರೆ ವಿರೋಧಿಗಳಿಗೆ ಇಂಜೆಕ್ಟ್ ಮಾಡ್ತಕ್ಕಂಥ ಒಂದು ಕೃತ್ಯಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಗೊತ್ತಾಗಿರ್ತಕ್ಕಂಥ. ಇವತ್ತು ಅವರು ನಮ್ಮ ಕ್ಷೇತ್ರದ ಶಾಸಕರಾಗಿದ್ದಾರೆ. ಅವರಿಗೆ ಅರ್ಥ ಆಗಬೇಕು, ಜನಗಳಿಗೆ ಮೊದಲನೇದಾಗಿ ಅರ್ಥ ಆಗಬೇಕು. ನಮ್ಮ ಜನಗಳ ಅಭಿವೃದ್ಧಿಗೋಸ್ಕರ ನಾವು ಮತ ಕೊಡ್ತೀವಿ ಅಂತ ಹೇಳಿ ನಮ್ಮ ಹತ್ರ ಚಾಲೆಂಜ್ ಮಾಡಿ ಅವರಿಗೆ ಮತ ಕೊಟ್ಟು ಗೆಲ್ಸಿದ್ದಾರೆ. ಇವತ್ತು ನಮಗೆ ಒಂದು ಪ್ರಬುದ್ಧವಾಗಿರೋಂಥ ಜನಗಳನ್ನ ನಾನು ಕೇಳಕ್ ಇಷ್ಟಪಡ್ತೇನೆ. ಅವರಿಗೆ ಅರ್ಥ ಆಗಬೇಕು, ನಮ್ಮದು ಒಂದು ಸಾಮಾಜಿಕವಾಗಿ ಆರೋಗ್ಯಬದ್ಧವಾದಂತಹ ಸಮಾಜನ ಕಟ್ಟಬೇಕು ಅಂತ ಹೊರಟಿದೀವ, ಅಥವಾ ಈ ತರ ರೋಗ ಪೀಡಿತ, ಅದು ಏಡ್ಸ್ ಅಂತ ರೋಗ ಪೀಡಿತ ಯಾವ ರೀತಿ ಮಾರಕವಾಗಿದೆ ಅಂತ ಎಲ್ರಿಗೂ ಗೊತ್ತು. ಅದನ್ನು ತಡೆಗಟ್ಟಕ್ಕೆ 100 ತರ ಒಂದು ಕಾಯ್ದೆನ ನಿಗದಿಪಡಿಸಿದ್ದಾರೆ. ಅಂತಂದ್ರೆ ಇವರು ಅದನ್ನ ಕೃತ್ಯವಾಗಿ ಬಳಸ್ಕೊಂಡು ಎಷ್ಟು ಕೇಳಿದ್ರೆ ಎಂತ ಮಕ್ಕಳಿಗೆ ಆಗ್ಲಿ, ಸಾರ್ವಜನಿಕರಿಗೆ ಆಗಲಿ ಜೀವ ಡಗ್ ಅಂತ ಅನ್ನುತ್ತೆ. ಅಂಥದ್ರಲ್ಲಿ ಇವರು ಈ ತರ ಒಂದು ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಅಂದ್ರೆ ಬಹಳ ಅಂತ ಹೀನವಾದ ಕೃತ್ಯ ಮಾಡಿದ್ದಾರೆ. ಇವರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಒಂದು ಉತ್ತಮ ಸಮಾಜಕ್ಕೆ ಅವಕಾಶವನ್ನ ನೀಡ್ಕೊಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಇಂಥವರಿಂದ ಹೆಣ್ಣು ಕುಲಕ್ಕೆ ಒಂದು ರೀತಿ ಅಪಮಾನ ಅಲ್ವಾ ಮೇಡಮ್? ಖಂಡಿತ. ಒಂದು ಜಾತಿ ವಿರೋಧಿಗೆ ನಾನು ಬಹಳ ವಿರೋಧ ಮಾಡ್ತೇನೆ. ಜಾತಿ ಎಲ್ಲಾ ಜಾತಿಗಳು ಕೂಡ ಸೇರಿದ್ರೆ ಕೂಡ ಇವರು ರಾಜಕೀಯ ವ್ಯಕ್ತಿಯಾಗಿ ಆಯ್ಕೆಯಾಗಿ ಬರುವಂತದ್ದು. ಅಂತದ್ರಲ್ಲಿ ಇವತ್ತು ಇವರು ಈ ರೀತಿ ಜಾತಿ ವಿರೋಧಿನ, ದಲಿತರನ್ನ ವಿರೋಧ ಮಾಡ್ತಾರೆ, ಒಕ್ಕಲಿಗರನ್ನ ವಿರೋಧ ಮಾಡ್ತಾರೆ, ಮಹಿಳೆಯರನ್ನ ಮಂಚಕ್ಕೆ ಕರೀತಾರೆ ಅಂದ್ರೆ ಇವ್ರು ಯಾವ ರೀತಿ ಒಂದು ರಾಜಕಾರಣಕ್ಕೆ ಹೇಸಿಗೆ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ. ಹೆಣ್ಮಕ್ಳನ್ನ ಇರೋದೇ ಒಂದು ಭೋಗದ ವಸ್ತುವಾಗಿ ನೋಡೋದಕ್ಕ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಒಂದು BJP-ನಲ್ಲಿರುವಂತಹ ನಾಯಕರುಗಳು ಅರ್ಥ ಮಾಡ್ಕೊಬೇಕು, ಎಲ್ಲ ಸಾರ್ವಜನಿಕರು ಅರ್ಥ ಮಾಡ್ಕೊಬೇಕು. ಬಹಳ ಬೇಜಾರಾಗ್ತಾ ಇದೆ. ಇದು ಸಿಂಧೂರ ಕಾಂಗ್ರೆಸ್ ಮುಖಂಡರು ಹಾಗೆ ಕಾರ್ಯಕರ್ತರ ಮಾತು. ಈ ಒಂದು ಮುನಿರತ್ನ ಅವರನ್ನ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಅಂತಾನೂ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಜೊತೆಗೆ ಇಂಥ ಕ್ರೂರ ಕೃತ್ಯ ಮಾಡಿರ್ತಕ್ಕಂಥ ಮುನಿರತ್ನ ಅವರು ಬಹಳಷ್ಟು ಒಂದು ಅಧಿಕಾರವನ್ನು ಕೂಡ ದುರುಪಯೋಗ ಮಾಡಿಕೊಂಡಿದ್ದಾರೆ, ತಕ್ಕ ಶಿಕ್ಷೆ ಆಗಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಮಾಹಿತಿಗೆ.